ಬೆಳಗಾವಿ ನಗರದ ದುರ್ಗಾ ದರ್ಶಿನಿ ಹೋಟೆಲ್ನ ಕರಾಳ ಸತ್ಯ ಪಟ ಬಯಲಾಗಿದೆ. ದುರ್ಗಾ ದರ್ಶಿನಿ ಹೋಟೆಲ್ನಿಂದ ಗ್ರಾಹಕರಿಗೆ ಮಹಾಮೋಸ. ಇಲ್ಲಿ ಫಂಗಸ್ ಹಿಡಿದ ಮತ್ತು ಕೊಳೆತ ತರಕಾರಿ ಪದಾರ್ಥಗಳನ್ನು ಬಳಸಿ ಉಪಹಾರ ತಯಾರಿಸುತ್ತಾರೆ. ತಯಾರಿಸಿದ ಅನಾರೋಗ್ಯಕರ ಆಹಾರವನ್ನ ಗ್ರಾಹಕರಿಗೆ ನೀಡಿ ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟವಾಡುತ್ತಿರುವುದು ಈ ವಿಡಿಯೋಗಳ ಮೂಲಕ ತಿಳಿದು ಬಂದಿದೆ. ಆಹಾರದ ಸುರಕ್ಷತೆ ಮತ್ತು ಸ್ವಚ್ಛತೆಯ ನಿಯಮ ಪಾಲಿಸದೆ ಈ ಹೋಟೆಲ್ ನಡೆಸುತ್ತಿರೋದು ವಿಡಿಯೋ ದೃಶ್ಯಾವಳಿಗಳ ಮೂಲಕ ತಿಳಿದು ಬಂದಿದೆ. ಅಧಿಕಾರಿಗಳು ಇಂತಹ ಹೋಟೆಲ್ಗಳಿಗೆ ಭೇಟಿ ಕೊಡದೆ ಕರ್ತವ್ಯ ಲೋಪವೆಸಗುತ್ತಿರೋದು ವಿಪರ್ಯಾಸದ ಸಂಗತಿಯಾಗಿದೆ. ಸಾರ್ವಜನಿಕರ ಹಿತರಕ್ಷಣೆಗಾಗಿ ಸಿಡಿದೆದ್ದ ಸಮಾಜ ಸುಧಾರಕ ಜಾನ್ ಕರೆಪ್ಗೋಳ್ ಅವರು ಇಂತಹ ಹೋಟೆಲ್ಗಳ ಮೇಲೆ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಸರ್, ಬೆಳಗಾಂ ಸಿಟಿ ನಿಮಗೆ ಬರ್ತೈತಲ್ಲ ಸರ್? ಓಕೆ. ಇಲ್ಲಿ ಒಂದು ಹೋಟೆಲ್ನಾಗ ರೀ ಗಟ್ರ ದಂಡಿ ಕೂತ್ ಉಳ್ಳಾಗಡ್ಡಿ ಮತ್ತು ಮೆಣಸಿನಕಾಯಿ, ಕೊತ್ತಂಬರಿ ಎಲ್ಲಾನು ಕ್ಲೀನ್ ಇದನ್ನ ಮಾಡ್ತಾರ, ಸೋಸ್ತಾರ. ಆಮೇಲೆ ಅದನ್ನ ಅಡಿಗೆ ಮಾಡಕ್ ತಗೊಂಡ್ ಹೋಗ್ತಾರ. ಇದು ರೋಡ್ ದಂಡಿಗೆ ಗಟ್ರ ಐತಿ. ಗಟ್ರ ಮೇಲನ ಇದೇನು ಅದಕ್ಕೇನು ಸೇಫ್ಟಿ ಇಲ್ಲ, ಹಂಗ ನೆಲದ ಮೇಲೆ ಹಾಕಿದಾರ ಗಟ್ರ ಮೇಲೆ. ಯಾವ ಹೋಟೆಲ್ ಹೇಳ್ರಿ? ಈಗ ಸರ್ ಇಲ್ಲಿ ನೀವು ಇದ್ರ ಕಡೆ ಬರ್ತೀರೇನ್ರಿ? ಇದನ್ನ SP ಆಫೀಸ್ ಕಡೆ. ಹೊರಗಡೆ ಹಾಂ ಸರ್. ಹೊರಗಡೆ ಯಾವ ಹೋಟೆಲ್ ಹೇಳ್ರಲ್ಲ? ನಾನು ಯಾವಾಗ ಮಾಡ್ತೀರಿ ಸರ್? ನಾನು ನಾಳೆ ಮಾಡ್ತಿರಲಿಲ್ಲ. ಇಲ್ಲ ಸರ್, ಈಗ ನಾವೆಲ್ಲರೂ ಇಲ್ಲೇ ಇದ್ದೇವ್ರಿ. ಪತ್ರಕರ್ತರೆಲ್ಲ ಕಳ್ಸತ್ತಿತ್ತು. ನಾನು ಸಾಮಾಜಿಕ ಹೋರಾಟಗಾರ. ನಾನು ಎಲ್ಲರೂ ಬರತ್ತಾರ ಮೀಡಿಯಾದವ್ರ. ಮತ್ತೆ ಎಲ್ಲಾ ಕಡೆ ರೇಡ್ ಆಗತ್ತಾರ ಸರ್, ದೇಶಾದ್ಯಂತ ಎಲ್ಲಾ ಕಡೆ. ಎಲ್ಲಾರು ಎಲ್ಲ ಏನ್ ಫುಡ್ದಾಗ ಏನೇನು ಕಲಬೆರಿಕೆ ಐತಿ ಅಥವಾ ಸೇಫ್ಟಿ ಇಲ್ಲ ಅಥವಾ ಅದು ಹೈಜೆನಿಕ್ ಇಲ್ಲಲ್ಲ, ಅವ್ರನ್ನೆಲ್ಲರೂ ಸರ್ಕಾರಿ ಅಧಿಕಾರಿಗಳು ರೇಡ್ ಮಾಡತ್ತಾರ. ದಯಮಾಡಿ ಎಮರ್ಜೆನ್ಸಿ ಇಲ್ಲ ಅಂತ ನಮ್ಮ 10-15 ನಿಮಿಷದಾಗ ಯಾರನ್ನ ಕಳಿಸ್ಕೊಡ್ಬೇಕು. ಇದ್ರ ಮೇಲೆ ಕ್ರಮ ತಗೋಬೇಕು ಸರ್. ಯಾವ ಹೋಟೆಲ್ ಹೇಳ್ರಿ? ನಾನು ಬಂದು ವಿಸಿಟ್ ಮಾಡ್ತೀನಿ. ಅಲ್ ಸರ್, ನೀವು ಪ್ರತಿ ಸರಿ ನಾನು 7-8 ಸರಿ ಕೇಳಿದಾಗ ಬರೀ ಹೊರಗದನ್ನ ಅಂತ ಹೇಳ್ತೀರಿ. ಎಲ್ಲರೂ ಅದನ್ನ ಹೇಳಿದಾರ್ರಿ. 2 ಚಾರ್ಜ್ ಅದಾವ ನಮಗೆ. ಎಲ್ಲಿ ಐತಿ ಸರ್ ನಿಮ್ ಚಾರ್ಜ್? ಈಗ ನೀವು ಅಲ್ರಿ, ನೀವು ನಮ್ಗೆ ಇಲ್ಲಿ ಬರಾಕ್ ಆಗ್ತಿತ್ತಿಲ್ಲ ಹೇಳ್ರಿ. ಆಗುದಿಲ್ಲ ಅಂತಂದ್ರೆ ನಮ್ ಮುಂದೆ ಏನಾರ ಮಾಡ್ತೀವಿ, ನಮ್ಮ ಮುಂದಿನ ಕ್ರಮ ಮಾಡ್ತೀವಿ ನಾವು. ನೀವು ಪ್ರತಿ ಸರಿ ಹಂಗ ಹೇಳ್ತೀರಿ ಸರ್. ನೀವ್ ಯಾರನ್ನಾದ್ರೂ ಒಬ್ರನ್ನ ಅಸಿಸ್ಟೆಂಟ್ ಇದನ್ ಮಾಡ್ಬೇಕು ಸರ್, ಅಲ್ಲಿ ಮಾಹಿತಿ ತಗೊಳಕ್ ಕಳಿಸ್ಬೇಕು ನೀವು. ಅಲ್ಲ, ನೀವು ಅದಾರ ಅಂದ್ರೆ ನೀವು ಮತ್ತೆ ಅಟೆಂಡ್ ಆಗ್ಬೇಕಲ್ರಿ ಸರ್. ಬಂದ್ ಭೇಟಿ ಆಗ್ರಿ, ಇಲ್ಲಿ ಬರ್ರಿ ಅಲ್ಲಿ. ಹಾ ಸರ್, ಲಾಸ್ಟ್ ಟೈಮ್ ಹಂಗ ಹೇಳಿದ್ರಿ ನೀವ್ ಎಲ್ಲಿಯೂ ಸರ್ ರೇಡ್ ಮಾಡ್ತಾ ಇಲ್ಲ. ಎಲ್ಲ ಬೆಳಗಾವ್ ತುಂಬಾ ಎಲ್ಲ ಅವ್ಯವಹಾರ ನಡೆದೈತಿ ನೋಡ್ರಿ. ಎಲ್ಲಾರು ರೋಗನ ಹಚ್ಚುವಂತ ಹೋಟೆಲ್ಗಳಿಗೆ ನೀವು ಅವಕಾಶಗಳು ಕೊಟ್ಬಿಟ್ರಿ. ಅಲ್ರಿ, ಕಣ್ ಕಾಣೋದನ್ನ ತಗೋಬರ್ರಿ. ಶಾಂಪಲ್ ಅಂದ್ರೆ ದೂರ ಹೋದ್ ಸರ್. ನೀವು ಮಾಡಿದ ಅಡಿಗೆ ತಗೊಂಡ್ ಹೋಗ್ರಿ ನತಿಲ್ರಿ. ಈಗ ಏನ್ ಕಣ್ ಮುಂದೆ ಏನ್ ಹೊರಗಡೆ ಮಾಡತಾರಲ್ಲ, ಗಟ್ರನ್ಯಾಗ ನಿಂತ್ ಕೂತ್ ಎಲ್ಲ ಇದನ್ ಮಾಡತಾರ. ಅದನ್ನು ಎಲ್ಲ ಕೈಪಲ್ಯ ಅದ್ರದ್ದು ಏನೇನ್ ಬೇಕಲ್ಲ ಅದ್ರದ್ದೆಲ್ಲ ರೆಡಿ ಮಾಡ್ಕೊಳತಾರ. ಅದನ್ನೆಲ್ಲ ನೋಡಿ ಅದ್ರ ಮೇಲೆ ಆಕ್ಷನ್ ತೋರಿ ಸರ್. ಎಷ್ಟೋ ಜನ ನಿಮ್ಗ ನಾಷ್ಟಾ ಮಾಡತೈತಿ, ಪಾಪ ಅವ್ ಗೊತ್ತೇ ಇಲ್ಲ. ಹೇಳಿರಿ, ಬಟ್ ನೋಡ್ರಿ ಸರ್, ಇಮಿಡಿಯೇಟ್ ಆಗಿ ಸ್ಪಂದಿಸ್ಲಿಕ್ಕಂದ್ರ ಅಧಿಕಾರಿಗಳು ಇದ್ದೇನು ಉಪಯೋಗ ಐತೆ ಸರ್? ಎಷ್ಟೊತ್ತಿ ಬರ್ತೀರಿ ಸರ್? ನಾವು ಕಾಯ್ತೀವಿ. ಮತ್ತೆ ಅಷ್ಟು ಒಂದ್ ತಾಸ್ನಾಗ ಹೋದ ಅಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಲ್ಲ ಸರ್. ನೋಡ್ರಿ, ಇಂಥವಕ್ಕೆಲ್ಲ ನೀವು ಸ್ವಲ್ಪ ಕಾಳಜಿ ಮಾಡ್ಬೇಕು ಸರ್. ದಯಮಾಡಿ ರಿಕ್ವೆಸ್ಟ್ ಸರ್, ರಿಕ್ವೆಸ್ಟ್ ಇದು. ಲಾಸ್ಟ್ ಟೈಮ್ ನಾನು 2-3 ಕೇಸ್ ಎಲ್ಲ ಮಾಡಿ ದಂಡ ಹಾಕ್ಸೀನ್ರಿ. ನಾ FSSL ನೀವು ಹಾಕಿರಿ, ಆಮೇಲೆ ವೇಟ್ ಅಂಡ್ ಮೆಜರ್ಮೆಂಟ್ ದವ್ರು ಹಾಕಿದಾರ. ಮಾಡಿದ್ರಿ, ಎಲ್ಲ ಆಗೈತಿ ಸರ್. ಬಟ್ ಈಗ ನಮ್ಗೆ ಏನೈತ್ರಿ, ಫೋನ್ ಹಚ್ಚಿದ ತಕ್ಷಣ ಯಾರಾದ್ರೂ ಒಬ್ರು ಅರೇಂಜ್ ಆಗ್ಬೇಕು. ಬರ್ರಿ ಸರ್, ಹಂಗಾರ ಬರ್ರಿ, ವೇಟ್ ಮಾಡತ್ತೆ ನೋಡ್ರಿ. ಬರ್ರಿ ಸರ್, ವೇಟ್ ಮಾಡಿ. ಈ ವಿಷಯ ತಿಳಿದ ತಕ್ಷಣ ಎಚ್ಚೆತ್ತುಕೊಂಡ ಹೋಟೆಲ್ನವರು ಬೀದಿ ಬದಿಯ ಗಟಾರ್ ಮೇಲೆ ಇದ್ದ ತರಕಾರಿಗಳನ್ನ ಹೋಟೆಲ್ ಒಳಗೆ ಹೊತ್ತೊಯ್ದು ತಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳಲು ಯತ್ನಿಸಿದ್ದಾರೆ. ಈ ವಿಡಿಯೋಗಳನ್ನು ಆಧರಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಈ ದುರ್ಗಾ ದರ್ಶಿನಿ ಹೋಟೆಲ್ ಮೇಲೆ ಯಾವ ಕ್ರಮ ಕೈಗೊಳ್ಳುತ್ತಾರೆ ಎನ್ನುವುದನ್ನು ಕಾಯ್ದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಜಸ್ಟ್ ಕನ್ನಡ ಟಿವಿ, ಬೆಳಗಾವಿ.
ಎಲ್ಲಿ ಒಳಗಿದ್ದಾರೆ? ಹಾಂ, ಇಲ್ಲೇ ಹೊರಗೆ ನಿಂತಿದ್ದೀವಿ. ಹ್ಞೂ